ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರೇ, ಮಕರ ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಹಲವಾರು ಜನ ತಮಗೆ ತಿಳಿದೆಯೋ ತಿಳಿದೇನೇನೋ ಹಲವಾರು ತಪ್ಪುಗಳನ್ನ ಮಾಡ್ತಾರೆ. ಅದೇ ರೀತಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಮಕರ ಸಂಕ್ರಾಂತಿಯ ಹಬ್ಬದಿಂದ ಯಾವ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ. ಆ ಕೆಲಸಗಳು ಯಾವುವು, ನಾವು ಮಕರ ಸಂಕ್ರಾಂತಿ ಹಬ್ಬದಂದು ಮಾಡುವ ತಪ್ಪುಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನೀವು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನ ಮಾಡಬೇಡಿ. ಮಕರ ಸಂಕ್ರಾಂತಿಯನ್ನ ನಾವು ಮೊದಲನೇ ಹಬ್ಬವಾಗಿ ಆಚರಿಸ್ತೀವಿ. ಹಿಂದೂಗಳಿಗಂತೂ ಇದು ಮಹತ್ವಪೂರ್ಣವಾದ ಹಬ್ಬ. ಮಕರ ಸಂಕ್ರಾಂತಿಯನ್ನ ಜನವರಿ 15ರಂದು ಆಚರಿಸಲಾಗುತ್ತದೆ ಹಾಗೂ ಮಕರ ಸಂಕ್ರಾಂತಿಯ ಹಬ್ಬದಂದು ಸೂರ್ಯದೇವನನ್ನ ಪೂಜಿಸಲಾಗುತ್ತದೆ. ಇದು ಸೂರ್ಯದೇವನಿಗೆಂದೇ ಇರುವ ಹಬ್ಬ ಎಂದು ಸಹ ಹಲವಾರು ಕಡೆ ಹೇಳುತ್ತದೆ. ಮಕರ ಸಂಕ್ರಾಂತಿ ಹಬ್ಬವನ್ನ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರಿನಿಂದ ವಿಶೇಷ ಆಚರಣೆಗಳನ್ನ ಮಾಡುತ್ತಾರೆ. ಹಾಗೆ ಹಲವಾರು ಜನ ತಮಗೆ ತಿಳಿದೋ ತಿಳಿದೆಯೋ ಹಲವಾರು ತಪ್ಪುಗಳನ್ನು ಮಾಡಿಬಿಡ್ತಾರೆ. ಈ ರೀತಿ ನೀವು ಯಾವುದೇ ಕಾರಣಕ್ಕೂ ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಮಕರ ಸಂಕ್ರಾಂತಿಯ ಹಬ್ಬದಂದು ಯಾವುದೇ ಕಾರಣಕ್ಕೂ ನೀವು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸಾಹಾರಗಳನ್ನು ಸೇವಿಸುವುದಕ್ಕೆ ಹೋಗಬೇಡಿ. ಹಾಗೂ ಯಾವುದೇ ಕಾರಣಕ್ಕೂ ಯಾರ ಮೇಲೂ ಕೋಪ ಮಾಡಿಕೊಂಡೇ ಜೋರಾಗಿ ಮಾತಾಡಬೇಡಿ. ಶಾಂತವಾಗಿ ಇದ್ದು ಹಬ್ಬವನ್ನು ಆಚರಿಸಿ. ಹಾಗೂ ಯಾವುದೇ ಕಾರಣಕ್ಕೂ ನೀವು ಸ್ನಾನ ಮಾಡದೆ ಊಟವನ್ನು ಮಾಡಬಾರ್ದು. ಹಬ್ಬಗಳಲ್ಲಿ, ಅದು ಮಕರ ಸಂಕ್ರಾಂತಿಯ ಹಬ್ಬದಂದು ಹೇಳೋ ಪ್ರಕಾರ ಯಾವುದಾದರೂ ನದಿಗಳಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ನದಿಗಳಲ್ಲಿ ಹೋಗಿ ಸ್ನಾನ ಮಾಡೋದಕ್ಕೆ ಆಗದೇ ಇದ್ರೂ ಪರವಾಗಿಲ್ಲ, ಮನೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ತದನಂತರ ತಮ್ಮ ಉಪಹಾರವನ್ನು ಸೇವಿಸಬೇಕು ಅಂತ ಹೇಳ್ತಾರೆ. ಮತ್ತು ನೀವು ಮಕರ ಸಂಕ್ರಾಂತಿಯ ಹಬ್ಬದಂದು ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತಲಾಗಲಿ, ಮನೆಯ ಒಳಗಾಗಲಿ ಅಥವಾ ತಮ್ಮ ತೋಟದಲ್ಲಾಗಲಿ ಮರ ಅಥವಾ ಗಿಡಗಳನ್ನು ಕತ್ತರಿಸಬಾರದು. ಇದು ಬಹಳ ಅಪಶಕುನವನ್ನು ತೋರುತ್ತದೆ. ಇದನ್ನು ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಹಾಗೂ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಮೇಲೆ ಅಥವಾ ಸಂಧ್ಯಾ ಕಾಲದಲ್ಲಿ ತಲೆಗೆ ಸ್ನಾನ ಮಾಡಬೇಡಿ. ಬೆಳಗ್ಗೆನೇ ಎದ್ದು ತಲೆ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಅಂತಾನೆ ಹೇಳಬೇಕು. ಧೂಮಪಾನ, ಮದ್ಯಪಾನಗಳನ್ನು ಯಾವುದೇ ಕಾರಣಕ್ಕೂ ನೀವು ಹಬ್ಬದ ದಿನ ಮಾಡಬೇಡಿ. ಏಕೆಂದರೆ ಹಬ್ಬದ ದಿನ ದೇವರ ಧ್ಯಾನ ಮಾಡಿ ಶಾಂತಿಯಿಂದ ಕುಟುಂಬದ ಜೊತೆ ನಿಮ್ಮ ಸಮಯವನ್ನು ಕಳೆಯಿರಿ. ಇದಿಷ್ಟು ನಾವು ಗೊತ್ತಿಲ್ಲದೇನೋ ಮಾಡುವ ತಪ್ಪುಗಳು. ಯಾವುದೇ ಕಾರಣಕ್ಕೂ ನೀವು ಸಹ ಈ ತಪ್ಪುಗಳನ್ನು ಮಾಡಬೇಡಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೂರ್ಯದೇವ ನಿಮಗೆ ಸದಾ ಒಳ್ಳೆಯದನ್ನೇ ಮಾಡಲಿ ಅಂತ ಕೇಳ್ಕೊಳ್ತೀವಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ.